ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ನು ಇದೀನಿ KSR ಬೆಂಗಳೂರು ಸಿಟಿ ಜಂಕ್ಷನಲ್ಲಿ. KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬರ್ತಾ ಇದ್ದೀನಿ ಅಂದರೆ 16227 ಮೈಸೂರಿಂದ ತಾಳಗುಪ್ಪಗೆ ಹೋಗುವ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ತೊಗೊಂಬರ್ತಾ ಇರೋದು. ಇದು ಮೈಸೂರಿಂದ ದಿನ ಸಾಯಂಕಾಲ 7 ಗಂಟೆ 30 ನಿಮಿಷಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ತಾಳಗುಪ್ಪಗೆ. ಇದೆಲ್ಲ ಜೋಗ್ ಫಾಲ್ಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ನಾನು ಇದು ಎಂಟು ಜರ್ನಿ ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ. ಯಾಕಂದರೆ ನಂದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಬೆಂಗಳೂರಿಂದನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಟ್ರಾವೆಲಿಂಗ್ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಮತ್ತು ನೋಡ್ಬೋದು ನಮ್ಮ ಟ್ರೈನ್ ಡಿಸ್ಪ್ಲೇ ಆಗ್ತಾಯಿದೆ 16227 ಪ್ಲಾಟ್ಫಾರ್ಮ್ ನಂಬರ್ 9ಗೆ 10:45 ಬರೋ ಟೈಮಿಂಗು. ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್. ಹೋಣ ಬನ್ನಿ. ಎಂಟ್ರೆನ್ಸಲ್ಲಿ ಮುಂಚೆ ಇಲ್ಲಿ ಡಾಮಿನೋಸ್ ಇತ್ತು, ಡಾಮಿನೋಸ್ನ ತೆಗೆದುಬಿಟ್ಟು ಈಗ ಮದ್ರಾಸ್ ಕ್ಯಾಫೆ ಹೌಸ್ ಅಂತ ಮಾಡಿದ್ದಾರೆ. ಮತ್ತು ಇಲ್ಲಿ ನಂದಿನಿ ಔಟ್ಲೆಟ್ ಸಿಗುತ್ತೆ, ಫುಡ್ ಟ್ರ್ಯಾಕು, ಇಲ್ಲಿ ಊಟ ಗೀಟ ಎಲ್ಲ ನೋಡೋಕ್ಕೆ ಸಿಗ್ತದೆ ನಿಮಗೆ. ಹೋಣ ನಾನು UTS ಆ್ಯಪಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ಬೋದು. ಮತ್ತು ಇಲ್ಲಿ ಈ ಕಡೆ ಮೇಲ್ಗಡೆ ಹೋದರೆ ನಿಮಗೆ ರಿಟೈರಿಂಗ್ ರೂಮು ಡ್ರಾಮಿಟರಿ ರೂಮ್ ನೋಡೋಕ್ಕೆ ಸಿಗ್ತದೆ. ಮತ್ತು ನೋಡ್ಬೋದು ಈಗ ನಾನು ಬಂದಿದ್ದೀನಿ ಅಂಡರ್ಗ್ರೌಂಡು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡಿಂದ ನಿಮ್ಮ ಅಂಡರ್ಗ್ರೌಂಡ್ ಸಿಗುತ್ತೆ ಪ್ಲ್ಯಾಟ್ಫಾರ್ಮ್ ಸೈಡ್ ಎಂಟಾಗೋಕ್ಕೆ. ಮತ್ತು ಆರ್ಟ್ ವರ್ಕ್ ನೋಡಿದ್ರು ಇಲ್ಲಿನು ಆರ್ಟ್ ವರ್ಕ್ ಅಂತೂ ಸಕ್ಕತ್ತಾಗಿದೆ. ಇಲ್ಲ ಆರ್ಟ್ ವರ್ಕ್ ನೋಡಿ, ನಾನು ಸಿಂಧುನೂರಲ್ಲಿ ನೋಡಿದ್ದೆ ಗುರು, ವರ್ಷಿತ್ತು. ಇಲ್ಲಿ ನೋಡಿ, ಇಲ್ಲೂ ಕಿತ್ತಾಕಿದ್ದಾರೆ. ಇಲ್ಲೂ ಜನಗಳೆಲ್ಲೂ ಬಿಡಲ್ಲ ಅಂತ ಗೊತ್ತು ಬಿಡಿ, ಇದೊಂದೇ ಅಂತಲ್ಲ. ಆದರೆ ಅಲ್ಲೂ ಸ್ವಲ್ಪ ಇದಕ್ಕಿಂತ ವರ್ಷಿತ್ತು ಬಿಡಿ, ಇಲ್ಲಾದರೂ ಸ್ವಲ್ಪ ಪರವಾಗಿಲ್ಲ. ಇಲ್ಲಾಗಿರ್ಬೋದು, ಈ ಕಡೆ ಆಗಿರ್ಬೋದು, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 10ನಲ್ಲಿ ನಿಂತಿದೆ ಹುಬ್ಬಳ್ಳಿ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ ಶಂಟ್ ಮಾಡ್ತಾ ಇದ್ದಾರೆ KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಮತ್ತು ನೋಡುಗರು ಎಷ್ಟು ರಶ್ ಇದೆ ಈ ಟ್ರೈನಿಗೆ ಅಂತ. ಇಳಿಯೋಕ್ಕೂ ಬಿಡ್ತಾರ ಅಲ್ಲಿ ಜನಗಳನ್ನ. ಮತ್ತು ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಎಲ್ಲ ಆಲ್ಮೋಸ್ಟ್ ಮೇಲ್ಗಡೆನೂ ಫುಲ್ ಮೇಲ್ಗಡೆ ಎಲ್ಲ ಕೂತಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ಡೋರ್ ಹತ್ರನೂ ಫುಲ್ ಪ್ಯಾಕ್ ಆಗಿದೆ ನೋಡ್ಬೋದು. ಲಗೇಜ್ ಒಬ್ಬೊಬ್ರು ಇಲ್ಗಡೆ ಲಗೇಜ್ ಇಡೋ ಜಾಗದಲ್ಲೂ ಮಲ್ಕೊಂಡ್ಬಿಟ್ಟಿದ್ದಾರೆ. 137 ಕಿಲೋಮೀಟರ್ ಕವರ್ ಆದಮೇಲೆ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SBC. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ನೈಟು 10 ಗಂಟೆ 30 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 10 ಗಂಟೆ 25 ನಿಮಿಷ, ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದೆ. ಮತ್ತು ಇಲ್ಲಿ 35 ನಿಮಿಷ ಹಾಲ್ಟ್ ಇದೆ. 35 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಮತ್ತು ವಾಟರ್ ಫಿಲ್ಲಿಂಗ್ ಕೂಡ ನಡೆಯುತ್ತೆ. ಮತ್ತು ಏನು ರಿಮೋಟ್ ಲೊಕೇಶನ್ ಕೋಟ ಏನಿದೆಯಲ್ಲ, ಇಲ್ಲಿಂದನೂ ಒಂದು ಚಾರ್ಟ್ ಪ್ರಿಪೇರ್ ಆಗುತ್ತೆ. ಮತ್ತು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನೋಡ್ಬೋದು ಬಂದಿದೆ ಈಗ ಹೊಸಪೇಟೆ KSR ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್. ಈಗ ಅದೇ ಟ್ರೈನು ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಡಿಪಾರ್ಟ್ ಆಗುತ್ತೆ KSR ಬೆಂಗಳೂರು ಸಿಂಧನೂರು ಎಕ್ಸ್ಪ್ರೆಸ್ ಆಗಿ.
140 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಲ್ಲೇಶ್ವರಂಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MWM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 11 ಗಂಟೆ 25 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 11 ಗಂಟೆ 30 ನಿಮಿಷ. 10 ನಿಮಿಷ ಡಿಲೇಯಿಂದ ಬಂದಿದೆ, 2 ನಿಮಿಷ ಹಾಲ್ಟ್ ಇದೆ. ಮತ್ತು ನೋಡ್ಬೋದು ನಮ್ಮ ಟ್ರೈನ್ ಆಲೇ ಯಶವಂತಪುರ ಜಂಕ್ಷನ್ಗೆ ಬಂದಿದೆ. ಯಶವಂತಪುರದಿಂದನೂ ಸ್ವಲ್ಪ ಹೆವಿ ಪ್ಯಾಕ್ ಆಗ್ತಿದೆ ನಮ್ಮ ಜನರಲ್ ಕ್ಲಾಸ್ಗೆ, ಈ ಟ್ರೈನ್ಗೆ ನೋಡ್ಬೋದು. ಇವಾಗ ನಾವು ರೀಚ್ ಆಗಿದೆ ಯಶವಂತಪುರ. ಆ್ಯಕ್ಚುಲಿ ಬರೋ ಟೈಮಿಂಗ್ ಇತ್ತು 11 ಗಂಟೆ 26 ನಿಮಿಷಕ್ಕೆ, ಆದರೆ 10 ನಿಮಿಷ ಡಿಲೇಯಿಂದ ನಾವು ಬಂದಿದ್ದೀವಿ ಯಶವಂತಪುರ ಜಂಕ್ಷನು. ಒಂದು ವ್ಯಾಪ್ 7 ನಿಂತಿದೆ KGMದು. ಮತ್ತು ಎದುರುಗಡೆ ನೋಡ್ಬೋದು ಯಶವಂತಪುರ ಕೊರ್ಬಾ ವೈನ್ ಗಂಗಾ ಎಕ್ಸ್ಪ್ರೆಸ್ ನಿಂತಿದೆ, ಅದು ಡಿಪಾರ್ಚರ್ಗೆ ರೆಡಿ ಆಗಿದೆ. ಅದು ಮಳೆ ಅಂತೂ ಸಿಕ್ಕಾಬಟ್ಟೆ ಬರ್ತಾಯಿದೆ ಗುರು, ಬೆಂಗಳೂರಲ್ಲಂತೂ ಮೇಲಂತೂ ಸಿಕ್ಕಾಬಟ್ಟೆ ಮಳೆ ಇದೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ, ಫುಲ್ ಪ್ಯಾಕ್ ಇದೆ ಗುರು. ನೆಲದ ಮೇಲೆಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಇಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ, ಇನ್ನು ಮಿಕ್ಕಿದ್ದು ನಿಮ್ಗೆ ಎಲ್ಲೆಲ್ಲೇ ಆಗುತ್ತೋ ಅಲ್ಲೆಲ್ಲಿ ನೈಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುನ್ನೂರ 3 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಅರಸೀಕೆರೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು AISK. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ನೈಟ್ 1 ಗಂಟೆ 43 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ ಡಾಟ್ ಆನ್ ಟೈಮ್, ಅಂದರೆ 1 ಗಂಟೆ 43 ನಿಮಿಷಕ್ಕೆ ಬಂದಿದೆ. ಮತ್ತು 2 ನಿಮಿಷ ಹಾಲ್ಟ್ ಇದೆ, ಅಂದರೆ 1:45ಕ್ಕೆ ಬಿಡುತ್ತೆ ಅರಸೀಕೆರೆ ಜಂಕ್ಷನಿಂದ. ಅರಸೀಕೆರೆ ಜಂಕ್ಷನ್ ಯಾಕಂತಾರೆ ಅಂದರೆ ಎಷ್ಟೊಂದು ಸತಿ ಬಂದಾಗಲೂ ಹೇಳಿದ್ದೀನಿ, ಬೆಂಗಳೂರು ಹುಬ್ಳಿ ಮೇನ್ ಲೈನಲ್ಲಿ 1 ಲೈನ್ ಹೋಗಿದೆ, ಹಾಸನಿಂದ ಮಂಗಳೂರಿಗೆ 1 ಲೈನ್ ಹೋಗಿದೆ, ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ನೈಟ್ 1:15 ಆದ್ರೂ ನೋಡ್ಬೋದು ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕಾಫಿ ಟೀ ವಾಟರು ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಡ್ಲಿ ವಡೆನೂ ನೋಡೋಕ್ಕೆ ಸಿಗುತ್ತೆ ನಿಮಗೆ. ನೋಡುವ, ನಾನು ಯಶವಂತಪುರ ತೋರಿಸಾದ್ಮೇಲೆ ಹಂಗೆ ಏನೂ ತೋರ್ಸೋಕ್ಕೆ ಆಗಲಿಲ್ಲ, ಕ್ಷಮಿಸ್ಬಿಡಿ. ತುಮಕೂರು ತಿಪ್ಟೂರು ಎಲ್ಲ, ಯಾಕಂದರೆ ಫುಲ್ಲು ಪ್ಯಾಕ್ ಗುರು, ಕಾಲು ಇಡೋಕ್ಕೆ ಜಾಗ ಇಲ್ಲ. ಇವಾಗ ಸ್ವಲ್ಪ ಜನ ಡಿಬೋರ್ಡ್ ಮಾಡಿದ್ದಾರೆ ಅರಸೀಕೆರೆ ಜಂಕ್ಷನಲ್ಲಿ. ನೋಡುವ, ಈಗ ಇನ್ನು ಹೋಗ್ತಾ ಎಲ್ಲಿ ಸ್ವಲ್ಪ ನಿಧಾನಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಡಿಬೋರ್ಡ್ ಮಾಡೋಕ್ಕೆ ಅರಸೀಕೆರೆ ಜಂಕ್ಷನಲ್ಲಿ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಆನಂದಪುರಂ. ನಮ್ಮ ಮೈಸೂರು ತಾಳ್ಗುಪ್ಪ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಆನಂದಪುರಂಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 6 ಗಂಟೆಗೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 6 ಗಂಟೆ 10 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಈಗ ಪಕ್ಕದಲ್ಲಿ ಒಂದು ಕ್ರಾಸಿಂಗ್ ಕೂಡ ಆಗ್ತಿದೆ, ಯಾವುದು ಅಂದರೆ ತಾಳ್ಗುಪ್ಪದಿಂದ KSR ಬೆಂಗಳೂರಿಗೆ ಹೋಗುವ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಇವಾಗೊಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋದು ಕ್ರಾಸಿಂಗ್.
ಝೀರೋ ವಿಸಿಬಿಲಿಟಿ ಗುರು. ನಾನ್ನೂರ 93 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಬಂದೈತ್ರಿ. ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಸಾಗರ ಜಂಬಾಗಾರಿಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6 ಗಂಟೆ 27 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 6 ಗಂಟೆ 50 ನಿಮಿಷ, ಅಂದರೆ 23 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೀವೇನಾರ ಸಾಗರದಿಂದ ನೀವೇನಾರ ಸಿಗಂದೂರ್ಗೆ ಏನಾರು ಹೋಗಬೇಕು ಅಂದರೆ ಬೈ ರೋಡ್ 40 ಕಿಲೋಮೀಟರ್ಸ್ ಆಗುತ್ತೆ. ಮುಂಚೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TLGP. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:15 ಆದರೆ ಬಂದೈತ್ರಿ ಇಲ್ಲಿ 7:10. ಟೋಟಲ್ 5 ನಿಮಿಷ ಬಿಫೋರ್ ಅಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಯ್ತು ಟ್ರೈನ್ ಎಷ್ಟು ಪಂಚೋಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಜನರಲಲ್ಲಿ ಟ್ರಾವೆಲ್ ಮಾಡಿದ್ದಲ್ಲ, ಓಕೆ ಟೈಪಲ್ಲಿತ್ತು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲ್ಲ, ಆದರೆ ಚೆನ್ನಾಗಿತ್ತು ಜರ್ನಿ. ಆದರೆ ಇನ್ನೊಂದು ಫುಲ್ ಪ್ಯಾಕಲ್ಲಿ ಹೋಗುತ್ತೆ ಗುರು. ನೀವು ಅದು ಬೇರೆ ವೀಕೆಂಡ್ ಅಲ್ಲ, ಶುಕ್ರವಾರ ನೈಟ್ ಹತ್ತಿರೋದು, ಅದೇ ಫುಲ್ ಪ್ಯಾಕಲ್ಲಿ ಹೋಗುತ್ತೆ, ಕಾಲು ಇಡೋಕ್ಕೆ ಜಾಗ ಇಲ್ಲ. ನಾನು ಅದಕ್ಕೆ ನಿಮಗೆ ಸ್ವಲ್ಪ ತೋರಿಸ್ಕೊಂಬಂದೆ ನೈಟ್ ಎಷ್ಟಾಗುತ್ತೋ ಅಷ್ಟು ಜರ್ನಿ. ಮತ್ತು ನಿಮಗೆ ಟ್ರೈನ್ ಖಾಲಿ ಆಗೋದು ಅಂದರೆ ಭದ್ರಾವತಿ ಶಿವಮೊಗ್ಗದಲ್ಲಿ ಖಾಲಿ ಆಗಿಬಿಡುತ್ತೆ. ತಾಳ್ಗುಪ್ಪ ಆರಾಮಾಗಿ ಫ್ರೀಯಾಗೆ ಬಂದುಬಿಡ್ತೇವೆ. ಇದು ಜನರಲ್ಲು ಅಂದರೆ ಆರಾಮಾಗಿ ಮಲ್ಕೊಂಡು ಬರ್ಬೋದು ನೀವು, ಅಷ್ಟು ಖಾಲಿ ಬಂದುಬಿಡುತ್ತೆ. ಮತ್ತು ಸಾಗರದಲ್ಲಂತೂ ಫುಲ್ ಖಾಲಿನೇ ಆಗೋಗುತ್ತೆ ನಿಮಗೆ ಜನರಲ್ ಕ್ಲಾಸು. ಮತ್ತು ನಿಮಗೆ ಬ್ಯಾಂಗ್ಳೂರಿಂದ ತಾಳ್ಗುಪ್ಪಗೆ ಫೇರ್ ಬಂದ್ಬಿಟ್ಟು ಜನರಲ್ ಟಿಕೆಟ್ ಫೇರ್ ಬಂದ್ಬಿಟ್ಟು 135 ರೂಪಾಯಿ ಆಯಿತು ನನಗೆ. ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಯಲ್ಲಿ ತೊಗೊಬೇಕಿನ್ನ ಸೂಪರ್ ಫಾಸ್ಟಲ್ಲ ಮತ್ತು ಪ್ಯಾಸೆಂಜರ್ ಒಬ್ಬೊಬ್ಬರು ಪ್ಯಾಸೆಂಜರಲ್ಲೂ ತೊಗೊತಾರೆ. ಪ್ಯಾಸೆಂಜರ್ ಕ್ಯಾಟಗರಿಯಲ್ಲಿ ಬರೋಲ್ಲ, ಇದು ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ನೀವೇನೋ UTS ಆ್ಯಪಲ್ಲಿ ಟಿಕೆಟ್ ಬುಕ್ ಮಾಡ್ಕೊತೀರಾ ಅಂದರೆ. ತಿನ್ನೋದು ಕುಡಿಯೋದ್ರ ಬಗ್ಗೆನೂ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ನಿಮಗೆ ನೈಟ್ ಆಯ್ತು ಏನೋ ಬರೋಲ್ಲ. ಜನರಲಲ್ಲಿ ಸ್ಲೀಪರಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ, ಅದೇ ಜನರಲಲ್ಲಂತೂ ಏನೂ ಬರೋಲ್ಲ. ಏನೇ ಇದ್ದರೂ ರೈಲ್ವೆ ಸ್ಟೇಷನಲ್ಲೇ ತೊಗೊಬೇಕು. ಏನೇ ಅಂದರೆ ಇಡ್ಲಿ ವಡೆ ಮತ್ತು ಪಲಾವು, ರೈಸ್ ಬಾತು, ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪರೋಟ ಕರಿ ಮತ್ತು ಚಪಾತಿ ಕರಿ ಅಂತ ಸಿಗುತ್ತೆ. ನೀವು ಅದನ್ನು ನೀವು ತೊಗೊಬೋದು. ಮತ್ತು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಝೀರೋ ನೀಟ್ನೆಸ್ ಗುರು. ಜನರಲ್ ಅಲ್ಲ, ಜನರಲ್ ಯಾವ ಥರ ನೀಟಾಗಿರುತ್ತೆ ಹೇಳಿ, ವರ್ಸ್ಟ್ ಕಂಡೀಷನಲ್ಲಂತ ಹೇಳ್ಬೋದು ಜನರಲ್ ಅಂತೂ. ನಾನು ಅದಕ್ಕೆ ಅಷ್ಟು ತೋರ್ಸೋಕೆ ಹೋಗಲಿಲ್ಲ. ಮತ್ತು ನೀವೇನಾರ ಜೋಗ್ ಫಾಲ್ಸ್ಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಂದರೆ ವೀಕೆಂಡ್ ಪ್ಲ್ಯಾನಲ್ಲಿ ನಿಮಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ತಾಳ್ಗುಪ್ಪ ರೈಲ್ವೆ ಸ್ಟೇಷನಿಂದ ಜೋಗ್ ಫಾಲ್ಸ್ಗೆ. ಆಚೆ ಕಡೆ ಹೋದರೆ ನಿಮಗೆ ಬಸ್ ಕನೆಕ್ಟಿವಿಟಿ ಮತ್ತು ಆಟೋ ಕನೆಕ್ಟಿವಿಟಿನೂ ಸಿಕ್ಬಿಡುತ್ತೆ. ನಾನು ಟೂ ಇಯರ್ಸ್ ಹಿಂದೆ ಹೋದಾಗ ಒಂದೆಷ್ಟು 20-30 ರೂಪೀಸ್ ಏನೋ ಇತ್ತು. ಇವಾಗ ಎಷ್ಟಾಗಿದ್ದು ನನಗೆ ಗೊತ್ತಿಲ್ಲ. ಒಂದೇ ಲೆಕ್ಕ ಹಾಕೊಳ್ಳೋ ಒಂದು 20-30 ರೂಪಾಯಿ ಒಂದು ಎಕ್ಸ್ಟ್ರಾ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ಕಮ್ಮಿ ಅಂತೂ ಆಗಿರೋಲ್ಲ. ನೀವೇನಾರು ಒನ್ ಡೇ ಪ್ಲ್ಯಾನಲ್ಲಿ ಮಾಡ್ಕೊತೀರ, ಮೈಸೂರಿಂದ ನಾವು ಒನ್ ಡೇ ಟ್ರಿಪ್ ಥರ ಮಾಡ್ಕೊಳಂಗಿದ್ರೆ ಒಂದು ಬೆಸ್ಟ್ ಐಡಿಯಾನು ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ನೀವೇನಾರು ಮೈಸೂರಿಂದ ಈ ಟ್ರೈನ್ನ ಬೋರ್ಡ್ ಮಾಡ್ಕೊಂಡು ಬೆಳಿಗ್ಗೆ ನೈಟ್ 7:00 ಮೈಸೂರು ಬಿಡುತ್ತೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ 7:15 ತಾಳ್ಗುಪ್ಪಗೆ ಬರುತ್ತೆ. ವಾಪಸ್ ಇದು ನಿಮಗೆ ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಪುನಃ ನಿಮಗೆ ಮಧ್ಯಾಹ್ನ 2:15 ತಾಳ್ಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಸಿಗುತ್ತೆ. ಅದರಲ್ಲೇ ನೀವು ಆರಾಮಾಗಿ ಹೋಗ್ಬೋದು ಮೈಸೂರಿಗೆ ವಯಾ KR ನಗರ ಹಾಸನ. ನೈಟ್ 10-10:30 ಹೋಗುತ್ತೆ. ಒನ್ ಡೇ ಪ್ಲ್ಯಾನಲ್ಲಿ ನೀವು ಈ ಥರ ಇದು ಮಾಡ್ಕೊಬೋದು. ಮತ್ತು ನೀವೇನು ಬ್ಯಾಂಗ್ಳೂರಿಂದ ಏನಾದ್ರು ಬೋರ್ಡ್ ಮಾಡ್ತೀರಾ ಅಂದರೆ ನಿಮ್ಗೆ ಯಾವ್ದು ಆಪ್ಷನ್ಸು ಸಿಗೋಲ್ಲ, ಇದೇ ಟ್ರೈನ್ ಸಿಗುತ್ತೆ. ಬೆಳಗ್ಗೆ 7:00 ಬರ್ತೀರಾ, ವಾಪಸ್ ಇದು 9-9:15 ಬ್ಯಾಂಗ್ಳೂರು ತಾಳ್ಗುಪ್ಪದಿಂದ ಬ್ಯಾಂಗ್ಳೂರು ಹೋಗುತ್ತೆ. ಯಾಕಂದರೆ ಮಧ್ಯಾಹ್ನ ಯಾವ ಟ್ರೈನ್ಸ್ ಕನೆಕ್ಟಿವಿಟಿನೂ ಇಲ್ಲ. ಇಲ್ಲಿಂದ ಹೋಗ್ಬೇಕು ಅಂದರೆ ಇದೇ ಟ್ರೈನಲ್ಲಿ ಹೋಗಬೇಕು ಬ್ಯಾಂಗ್ಳೂರವ್ರಿಗಾದ್ರೆ. ಅದೇ ಮೈಸೂರವ್ರಾದರೆ ಮಧ್ಯಾಹ್ನ 2:15 ತಾಳ್ಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಕೂಡ ಸಿಗುತ್ತೆ. ನೀವು ಅದರಲ್ಲೂ ಹೋಗ್ಬೋದು ಒನ್ ಡೇ ಪ್ಲ್ಯಾನ್ ಆಗಿ. ಮತ್ತು ಮುಂದೆ ನೋಡೋಣ, ಮುಂದೆ ಬರೋ ದಿನಗಳಲ್ಲಿ ಇದರಲ್ಲೂ ಎಂಟು ಜರ್ನಿ ಮಾಡ್ತೀನಿ. ತಾಳ್ಗುಪ್ಪದಿಂದ ಮೈಸೂರು ಸ್ಲೀಪರಲ್ಲಿ ಮಾಡೋಣ ಜರ್ನಿ. ಮತ್ತು ವೀಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.